ಹೆಲೋ ಫ್ರೆಂಡ್ಸ್, ನಾವು ಇವತ್ತು TET 2023 ಪೇಪರ್ 2ದಲ್ಲಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ 91 ಪ್ರಶ್ನೆ ಸಂಖ್ಯೆ. ಯಜ್ಞ ಆಚರಣೆ ಕ್ರಮಗಳನ್ನು ವಿವರಿಸುವ ವೇದದ ಭಾಗ. ಮೊದಲನೇ ಆಪ್ಷನ್ಸ್ ಬ್ರಾಹ್ಮಣ, ಎರಡನೇದು ಸಂಹಿತ, ಮೂರನೇದು ಆರಣ್ಯಕ, ನಾಲ್ಕನೇದು ಉಪನಿಷತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಬ್ರಾಹ್ಮಣ. ಎರಡನೇ ಪ್ರಶ್ನೆ 92 ಪ್ರಶ್ನೆ ಸಂಖ್ಯೆ. ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು. ಮೊದಲನೇದು ಮಹೇಂದ್ರಪಾಲ, ಎರಡನೇದು ಹೇಮಚಂದ್ರ, ಮೂರನೇದು ಭವಭೂತಿ, ನಾಲ್ಕನೇದು ರಾಜಶೇಖರ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ರಾಜಶೇಖರ. 93ನೇ ಪ್ರಶ್ನೆ. ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಪ್ರಮುಖ ಕೃತಿಗಳು. ಮೊದಲನೇದು ಪೃಥ್ವಿರಾಜ್ ರಾಸೋ ಮತ್ತು ಮುದ್ರಾ ರಾಕ್ಷಸ, ಎರಡನೇದು ಬಾಬರ್ ನಾಮ್ ಮತ್ತು ಐನ್-ಇ-ಅಕ್ಬರಿ, ಮೂರನೇದು ರಾಜತರಂಗಿಣಿ ಮತ್ತು ತಾರಿಕ್-ಇ-ಹಿಂದ್, ನಾಲ್ಕನೇದು ಇಂಡಿಕಾ ಮತ್ತು ದೀಪವಂಶ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ರಾಜತರಂಗಿಣಿ ಮತ್ತು ತಾರಿಕ್-ಇ-ಹಿಂದ್. 94ನೇ ಪ್ರಶ್ನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು. ಮೊದಲನೇ ಆಪ್ಷನ್ಸ್ ಎರಡನೇ ಶಾ ಆಲಂ, ಎರಡನೇದು ಫಾರೂಕ್ ಶಿಯಾರ್, ಮೂರನೇದು ಜಹಾಂಗೀರ್, ನಾಲ್ಕನೇದು ಎರಡನೇ ಬಹದ್ದೂರ್ ಶಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಎರಡನೇ ಶಾ ಆಲಂ. 95ನೇ ಪ್ರಶ್ನೆ. ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ಎ ಪೂರ್ಣ ಸ್ವರಾಜ್ಯ ಘೋಷಣೆ, ಬಿ ಸೂರತ್ ಒಡಕು, ಸಿ ಬಂಗಾಳದ ವಿಭಜನೆ, ಡಿ ಚೌರಿ ಚೌರ ದುರಂತ. ಸೊ ಅದರ ರಿಲೇಟೆಡು ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದನೇ ಆಪ್ಷನ್ಸ್ ಸಿ ಡಿ ಎ ಬಿ, ಎರಡನೇದು ಸಿ ಬಿ ಡಿ ಎ, ಮೂರನೇದು ಎ ಬಿ ಸಿ ಡಿ, ನಾಲ್ಕನೇದು ಡಿ ಸಿ ಬಿ ಎ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಸಿ ಬಿ ಡಿ ಎ. ಅಂತಂದರೆ ಸಿ ಮೊದಲು ಬರುತ್ತೆ, ನೆಕ್ಸ್ಟ್ ಬಿ ಸೆಕೆಂಡ್ ಬರುತ್ತೆ, ಥರ್ಡ್ ಯಾವುದು ಡಿ ಚೌರ ಚೌರಿ ದುರಂತ ಥರ್ಡ್ ಬರುತ್ತೆ, ಮತ್ತು ಫೋರ್ತು ಪೂರ್ಣ ಸ್ವರಾಜ್ಯದ ಘೋಷಣೆ ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟ್ 96ನೇ ಪ್ರಶ್ನೆ. ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು. ಮೊದಲನೇದು ಅಜಂತ ಮತ್ತು ಎಲ್ಲೋರ, ಎರಡನೇದು ದೇವಗಢ ಮತ್ತು ಸಾಂಚಿ, ಮೂರನೇದು ಸಾಂಚಿ ಮತ್ತು ಸಾರನಾಥ, ನಾಲ್ಕನೇದು ಅಜಂತ ಮತ್ತು ಸಾಂಚಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಅಜಂತ ಮತ್ತು ಎಲ್ಲೋರ. 97ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಫಸ್ಟ್ ಎ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಬಿ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಮಯೂರವರ್ಮನ ಆಡಳಿತಾವಧಿಯಲ್ಲಿ ರಚನೆಯಾಗಿದೆ. ಆಪ್ಷನ್ಸ್ ನೋಡಿ. ಎ ಮತ್ತು ಬಿ ಎರಡೂ ಸರಿ, ಎರಡನೇದು ಎ ಮತ್ತು ಬಿ ಎರಡೂ ತಪ್ಪು, ಮೂರನೇದು ಎ ಸರಿ ಮತ್ತು ಬಿ ತಪ್ಪು, ನಾಲ್ಕನೇದು ಎ ತಪ್ಪು ಮತ್ತು ಬಿ ಸರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಎ ಸರಿ ಮತ್ತು ಬಿ ತಪ್ಪು. ಓಕೆ. ನೆಕ್ಸ್ಟ್ 98ನೇ ಪ್ರಶ್ನೆ. ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಓಕೆ. ಪಟ್ಟಿ 1ರಲ್ಲಿ ಏನಿದೆ? ಎ ರಾವಿ ಅಂತ ಇದೆ, ಬಿ ಚೇನಾಬ್, ಸಿ ಬಿಯಾಸ್, 4 ಸಟ್ಲೇಜ್. ಅದೇ ರೀತಿ ಪಟ್ಟಿ 2ರಲ್ಲಿ ಏನಿದೆ? 1 ಅಸಿಕ್ನಿ, ಎರಡನೇದು ಶುತುದ್ರಿ, 3 ಪರುಷ್ಣಿ,
4 ವಿಪಾಶ. ಸೊ ಇಲ್ಲಿ ಇದಕ್ಕೆ ರಿಲೇಟೆಡು ಕೆಳಗಡೆ ಆಪ್ಷನ್ಸ್ ಇದ್ದಾವೆ. ಓಕೆನಾ, ಯಾವುದಕ್ಕೆ ಅಂತ ಹೇಳ್ತೀನಿ. ಸೊ 1 2 3 4 ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದರೆ ಆಪ್ಷನ್ ನಂಬರ್ 2 ಏನಿದೆ ಅಂತಂದರೆ ರಾವಿ ಪರುಷ್ನಿಗೆ ಬರುತ್ತೆ, ಮತ್ತು ಚೇನಾಬ್ ಅಸಿಕ್ನಿಗೆ ಬರುತ್ತೆ, ಬಿಯಾಸ್ ವಿಪಾಶ ಬರುತ್ತೆ, ಸಟ್ಲೇಜ್ ಶುತುದ್ರಿಗೆ ಬರುತ್ತೆ. ಸೊ ಈ ರೀತಿ ಮಾಡಿದಾಗ ಸರಿಯಾದ ಹೊಂದಾಣಿಕೆ ಆಗುತ್ತೆ. ಓಕೆನಾ. ನೆಕ್ಸ್ಟ್ 99ನೇ ಪ್ರಶ್ನೆ. 1919ರ ಕಾಯ್ದೆಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ. ಮೊದಲನೇ ಆಪ್ಷನ್ಸ್ ಕೇಂದ್ರದಲ್ಲಿ ದ್ವಿಸರ್ಕಾರದ ಸ್ಥಾಪನೆ, ಎರಡನೇದು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ, ಮೂರನೇದು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ, ನಾಲ್ಕನೇದು ಪ್ರಾಂತ್ಯಗಳಲ್ಲಿ ಶಾಸನಸಭೆಗಳ ಸದಸ್ಯರ ಸಂಖ್ಯೆಗಳನ್ನು ಹೆಚ್ಚಿಸಲಾಯಿತು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ. ಓಕೆ. ನೆಕ್ಸ್ಟ್ 100ನೇ ಪ್ರಶ್ನೆ. ತೀನ್ ಮೂರ್ತಿ ಹೈಫಾ ಚೌಕ್ ಸಂಬಂಧಿಸಿರುವುದು. ಮೊದಲನೇದು ಮೈಸೂರು, ಪುಣೆ ಮತ್ತು ಉದಯ್ಪುರ್ ಲ್ಯಾನ್ಸರ್ಸ್, ಎರಡನೇದು ಸತಾರ್, ಜೋಧ್ಪುರ್ ಮತ್ತು ಪುಣೆ ಲ್ಯಾನ್ಸರ್ಸ್, ಮೂರನೇದು ದೆಹಲಿ, ಹೈದರಾಬಾದ್ ಮತ್ತು ಜೈಪುರ್ ಲ್ಯಾನ್ಸರ್ಸ್, ನಾಲ್ಕನೇದು ಮೈಸೂರು, ಜೋಧ್ಪುರ್ ಮತ್ತು ಹೈದರಾಬಾದ್ ಲ್ಯಾನ್ಸರ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಮೈಸೂರು, ಜೋಧ್ಪುರ್ ಮತ್ತು ಹೈದರಾಬಾದ್ ಲ್ಯಾನ್ಸರ್ಸ್. ನೆಕ್ಸ್ಟ್ 101ನೇ ಪ್ರಶ್ನೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡ ಒಪ್ಪಂದ. ಮೊದಲನೇದು ಮದ್ರಾಸ್, ಎರಡನೇದು ಮಂಗಳೂರು, ಮೂರನೇದು ಶ್ರೀರಂಗಪಟ್ಟಣ, ನಾಲ್ಕನೇದು ಬೆಸ್ಸಿನ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಮಂಗಳೂರು ಒಪ್ಪಂದ. ನೆಕ್ಸ್ಟ್ 102ನೇ ಪ್ರಶ್ನೆ. ಸರಾಯ್ ಘಾಟ್ ಸಂಗ್ರಾಮವು ಇವರ ನಡುವೆ ನಡೆಯಿತು. ಮೊದಲನೇದು ಮೊಘಲರು ಮತ್ತು ಅಹೋಮರು, ಎರಡನೇದು ಮೊಘಲರು ಮತ್ತು ರಜಪೂತರು, ಮೂರನೇದು ವಿಜಯನಗರ ಮತ್ತು ಬಹುಮನಿ ಸುಲ್ತಾನರು, ನಾಲ್ಕನೇದು ಮರಾಠರು ಮತ್ತು ಹೈದರಾಬಾದ್ ನಿಜಾಮರು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಮೊಘಲರು ಮತ್ತು ಅಹೋಮರು. ನೆಕ್ಸ್ಟ್ 103ನೇ ಪ್ರಶ್ನೆ. ಸಂಸತ್ತಿನ ರಚನೆಗೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ. ಮೊದಲನೇದು 352, ಎರಡನೇದು 324, ಮೂರನೇದು 52, ನಾಲ್ಕನೇದು 79. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 79th ವಿಧಿ. ನೆಕ್ಸ್ಟ್ 104ನೇ ಪ್ರಶ್ನೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದದ್ದು. ಮೊದಲನೇ ಆಪ್ಷನ್ಸ್ ನವೆಂಬರ್ 28, 1949, ಎರಡನೇದು ಜನವರಿ 28, 1950, ಮೂರನೇದು ಜನವರಿ 26, 1950, ನಾಲ್ಕನೇದು ಜನವರಿ 25, 1950. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಜನವರಿ 28, 1950. ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ನಾಯಕರ ಸರಿಯಾದ ಗುಂಪು. ಮೊದಲನೇದು ಜಾರ್ಜ್ ವಾಷಿಂಗ್ಟನ್, ಲೆನಿನ್ ಮತ್ತು ಜೋಸೆಫ್ ಸ್ಟಾಲಿನ್, ಎರಡನೇದು ಜಾನ್ ಎಫ್ ಕೆನಡಿ, ವಿನ್ಸ್ಟನ್ ಚರ್ಚಿಲ್ ಮತ್ತು ಲೆನಿನ್, ಮೂರನೇದು ಜಾರ್ಜ್ ವಾಷಿಂಗ್ಟನ್, ಜೋಸೆಫ್ ಸ್ಟಾಲಿನ್ ಮತ್ತು ವಿನ್ಸ್ಟನ್ ಚರ್ಚಿಲ್, ನಾಲ್ಕನೇದು ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಮತ್ತು FD ರೂಸ್ವೆಲ್ಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಮತ್ತು FD ರೂಸ್ವೆಲ್ಟ್. ನೆಕ್ಸ್ಟ್ 106ನೇ ಪ್ರಶ್ನೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು. ಮೊದಲನೇದು ಜಿನಿವಾ, ಎರಡನೇದು ರೋಮ್, ಮೂರನೇದು ಪ್ಯಾರಿಸ್, ನಾಲ್ಕನೇದು ನ್ಯೂಯಾರ್ಕ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ರೋಮ್. 107ನೇ ಪ್ರಶ್ನೆ. 1971ರಲ್ಲಿ 20 ವರ್ಷಗಳ ಶಾಂತಿ, ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು.
ಮೊದಲನೇದು ಭಾರತ ಮತ್ತು ರಷ್ಯಾ, ಎರಡನೇದು ಭಾರತ ಮತ್ತು ಚೀನಾ, ಮೂರನೇದು ಭಾರತ ಮತ್ತು ಪಾಕಿಸ್ತಾನ, ನಾಲ್ಕನೇದು ಭಾರತ ಮತ್ತು ಶ್ರೀಲಂಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಭಾರತ ಮತ್ತು ರಷ್ಯಾ. 108ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಯನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ. ನಮ್ಮ ಸಂವಿಧಾನದ 42ರ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ಬಿ. ಸಂವಿಧಾನದ ಪರಿಚ್ಛೇದ 51(a)ರಲ್ಲಿ ಮೂಲಭೂತ ಕರ್ತವ್ಯಗಳು ಸೇರಿಸಲ್ಪಟ್ಟಿವೆ. ಮೊದಲನೇ ಆಪ್ಷನ್ಸ್ ಎ ಮತ್ತು ಬಿ ಎರಡೂ ಸರಿ. ಎರಡನೇದು ಎ ಮತ್ತು ಬಿ ಎರಡೂ ತಪ್ಪು. ಮೂರನೇದು ಎ ಸರಿ ಆದರೆ ಬಿ ತಪ್ಪು. ನಾಲ್ಕನೇದು ಎ ತಪ್ಪು ಆದರೆ ಬಿ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಎ ಮತ್ತು ಬಿ ಎರಡೂ ಸರಿ. ನೆಕ್ಸ್ಟ್ 109ನೇ ಪ್ರಶ್ನೆ. ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ. ಮೊದಲನೇದು 1986, ಎರಡನೇದು 1956, ಮೂರನೇದು 1955, ನಾಲ್ಕನೇದು 1950. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 1955. 110ನೇ ಪ್ರಶ್ನೆ. ಭಾರತದ ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು. ಮೊದಲನೇದು ವಂಡೂರ್ತಿ ಮತ್ತು ಲೋನಾವಾಲ್, ಎರಡನೇದು ಬೆಂಗಳೂರು ಮತ್ತು ಹೈದರಾಬಾದ್, ಮೂರನೇದು ಡೆಹ್ರಾಡೂನ್ ಮತ್ತು ಚೆನ್ನೈ, ನಾಲ್ಕನೇದು ಪುಣೆ ಮತ್ತು ನವದೆಹಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಬೆಂಗಳೂರು ಮತ್ತು ಹೈದರಾಬಾದ್. ನೆಕ್ಸ್ಟ್ 111ನೇ ಪ್ರಶ್ನೆ. ಕೆಳಗಿನ ವಾಕ್ಯಗಳನ್ನು ಓದಿರಿ ಮತ್ತು ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಮೊದಲೇ ಎ ಚಿಕ್ಕ ಗಾತ್ರದ ಕುಟುಂಬ, ಬಿ ಸಾಮಾಜಿಕ ಐಕ್ಯತೆ, ಸಿ ಅನಾಮಿಕತೆ, ಡಿ ಸರಳತೆ. ಆಪ್ಷನ್ಸ್ ನೋಡಿ. ಮೊದಲನೇದು ಎ ಮತ್ತು ಬಿ ಮಾತ್ರ ಸರಿ, ಎರಡನೇದು ಬಿ ಮತ್ತು ಸಿ ಮಾತ್ರ ಸರಿ, ಮೂರನೇದು ಎ ಮತ್ತು ಸಿ ಮಾತ್ರ ಸರಿ, ನಾಲ್ಕನೇದು ಬಿ ಮತ್ತು ಡಿ ಮಾತ್ರ ಸರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಬಿ ಮತ್ತು ಡಿ ಮಾತ್ರ ಸರಿ. 112ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಫಸ್ಟ್ ಎ ಏನಿದೆ, ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು. ಬಿ ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದರು. ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು. ಮೊದಲನೇದು ಆಗಸ್ಟ್ ಕಾಮ್ಟೆ, ಎರಡನೇದು ಎಮಿಲ್ ಡರ್ಖಿಮ್, ಮೂರನೇದು ಹರ್ಬರ್ಟ್ ಸ್ಪೆನ್ಸರ್, ನಾಲ್ಕನೇದು ಮ್ಯಾಕ್ಸ್ ವೆಬರ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಹರ್ಬರ್ಟ್ ಸ್ಪೆನ್ಸರ್. 113ನೇ ಪ್ರಶ್ನೆ. ಕೆಳಗಿನ ವಾಕ್ಯಗಳನ್ನು ಓದಿರಿ. ಎ ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ, ಬಿ ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ. ಈ ಮೇಲಿನ ಲಕ್ಷಣಗಳು ಸಂಬಂಧಿಸಿರುವುದು. ಒಂದನೇದು ಭೇಟಿಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ, ಎರಡನೇದು ಪಶುಪಾಲನಾ ಸಮಾಜ, ಮೂರನೇದು ಕೃಷಿ ಸಮಾಜ, ನಾಲ್ಕನೇದು ಕೈಗಾರಿಕಾ ಸಮಾಜ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಕೈಗಾರಿಕಾ ಸಮಾಜ. ನೆಕ್ಸ್ಟ್ 114ನೇ ಪ್ರಶ್ನೆ. 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ಸೇರಿಸುವುದು ಶಿಕ್ಷಾರ್ಹ ಅಪರಾಧವೆಂದು ಘೋಷಿಸಿದ ನಮ್ಮ ಸಂವಿಧಾನದ ವಿಧಿ. ಮೊದಲನೇದು 24, ಎರಡನೇದು 21(a), ಮೂರನೇದು 32, ನಾಲ್ಕನೇದು 17. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 24ನೇ ವಿಧಿ. ಓಕೆ. ನೆಕ್ಸ್ಟ್ 115ನೇ ಪ್ರಶ್ನೆ. ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ. ಮೊದಲನೇದು ಮನೆ ಕೆಲಸಗಾರರು, ಬ್ಯಾಂಕ್ ನೌಕರರು ಮತ್ತು ಸೈನಿಕರು, ಎರಡನೇದು ಕೃಷಿ ಕಾರ್ಮಿಕರು, ವಾಹನ ರಿಪೇರಿ ಮಾಡುವವರು ಮತ್ತು ಮನೆ ಕೆಲಸಗಾರರು, ಮೂರನೇದು ಶಿಕ್ಷಕರು, ಪೊಲೀಸರು ಮತ್ತು ಕಟ್ಟಡ ನಿರ್ಮಾಣ ಕೆಲಸಗಾರರು, ನಾಲ್ಕನೇದು ಬ್ಯಾಂಕ್ ನೌಕರರು, ಶಿಕ್ಷಕರು ಮತ್ತು ಪೊಲೀಸರು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಕೃಷಿ ಕಾರ್ಮಿಕರು, ವಾಹನ ರಿಪೇರಿ ಮಾಡುವವರು ಮತ್ತು ಮನೆ ಕೆಲಸಗಾರರು. 116ನೇ ಪ್ರಶ್ನೆ. ಸೂಕ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ.
ಮೊದಲನೇದು ವೆಸುವಿಯಸ್ ಮತ್ತು ಕಿಲಿಮಂಜರೋ, ಎರಡನೇದು ಗೋರಾಂಗೋರೋ ಮತ್ತು ಆರ್ಥರ್ ಸೀಟ್, ಮೂರನೇದು ಸ್ಟ್ರಾಂಬೋಲಿ ಮತ್ತು ಎಟ್ನಾಮ್, ನಾಲ್ಕನೇದು ಮೌಂಟ್ ಮತ್ತು ಪಿನಾಟುಬೋ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ವೆಸುವಿಯಸ್ ಮತ್ತು ಕಿಲಿಮಂಜರೋ. 117ನೇ ಪ್ರಶ್ನೆ. ಹಿಮನದಿಯ ಕಣಿವೆಯುದ್ದಕ್ಕೂ ಎರಡೂ ದಡಗಳಲ್ಲಿ ಸಂಚಯನವಾಗುವ ಶಿಲಾವಸ್ತುಗಳನ್ನು ಹೀಗೆ ಕರೆಯುವರು. ಮೊದಲನೇದು ಅಂತ್ಯಶಿಲಾನಿಚಯ, ಎರಡನೇದು ಪಾರ್ಶ್ವಶಿಲಾನಿಚಯ, ಮೂರನೇದು ತಳದ ಶಿಲಾನಿಚಯ, ನಾಲ್ಕನೇದು ಮಧ್ಯಶಿಲಾನಿಚಯ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಪಾರ್ಶ್ವಶಿಲಾನಿಚಯ. 118ನೇ ಪ್ರಶ್ನೆ. ವಾಯುಮಂಡಲದ ಅತ್ಯಂತ ಕೆಳಪದರ. ಮೊದಲನೇದು ಬಾಹ್ಯಮಂಡಲ, ಎರಡನೇದು ಉಷ್ಣತಾಮಂಡಲ, ಮೂರನೇದು ಸಮೋಷ್ಣಮಂಡಲ, ನಾಲ್ಕನೇದು ಪರಿವರ್ತನಾ ಮಂಡಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಪರಿವರ್ತನಾ ಮಂಡಲ. 119ನೇ ಪ್ರಶ್ನೆ. ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವ ಒತ್ತಡ ಪಟ್ಟಿ. ಮೊದಲನೇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಎರಡನೇದು ಉತ್ತರ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ, ಮೂರನೇದು ದಕ್ಷಿಣ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ, ನಾಲ್ಕನೇದು ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. 120ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ. ಏಷಿಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ. ಬಿ. ಯುರೋಪನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಎಂದು ಕರೆಯಲಾಗಿದೆ. ಮೊದಲ ಆಪ್ಷನ್ಸ್ ಎ ಮಾತ್ರ ಸರಿ, ಎರಡನೇದು ಬಿ ಮಾತ್ರ ಸರಿ, ಮೂರನೇದು ಎ ಮತ್ತು ಬಿ ಎರಡೂ ಸರಿ, ನಾಲ್ಕನೇದು ಎ ಮತ್ತು ಬಿ ಎರಡೂ ತಪ್ಪು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಎ ಮತ್ತು ಬಿ ಎರಡೂ ಸರಿ. ನೆಕ್ಸ್ಟ್ 121ನೇ ಪ್ರಶ್ನೆ. ರಾಕಿ ಮತ್ತು ಅಲಾಸ್ಕಾ ಪರ್ವತ ಶ್ರೇಣಿಗಳಿರುವುದು. ಮೊದಲನೇದು ಏಷ್ಯಾ, ಎರಡನೇದು ಉತ್ತರ ಅಮೆರಿಕಾ, ಮೂರನೇದು ದಕ್ಷಿಣ ಅಮೆರಿಕಾ, ನಾಲ್ಕನೇದು ಆಫ್ರಿಕಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಉತ್ತರ ಅಮೆರಿಕಾ. 122ನೇ ಪ್ರಶ್ನೆ. ಕೆಳಗಿನ ವಾಕ್ಯಗಳನ್ನು ಓದಿರಿ. ಎ. ಇದು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದಾಗಿದೆ. ಬಿ. ಇದು ಹೆಚ್ಚು ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ಆಕ್ಸೈಡ್ಗಳನ್ನು ಹೊಂದಿದೆ. ಈ ಮೇಲಿನ ವಾಕ್ಯಗಳು ಸಂಬಂಧಿಸಿರುವುದು. ಮೊದಲನೇದು ಕಪ್ಪು ಮಣ್ಣು, ಎರಡನೇದು ಕೆಂಪು ಮಣ್ಣು, ಮೂರನೇದು ಲ್ಯಾಟರೈಟ್ ಮಣ್ಣು, ನಾಲ್ಕನೇದು ಮೆಕ್ಕಲು ಮಣ್ಣು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಕಪ್ಪು ಮಣ್ಣು. ನೆಕ್ಸ್ಟ್ 123ನೇ ಪ್ರಶ್ನೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಸರಿಯಾದ ಗುಂಪು. ಮೊದಲನೇದು ಕೃಷ್ಣ, ಕಾವೇರಿ, ಶರಾವತಿ, ಎರಡನೇದು ಕಾವೇರಿ, ಪೆನ್ನಾರ್, ಪಾಲಾರ್, ಮೂರನೇದು ಶರಾವತಿ, ನೇತ್ರಾವತಿ, ವಾರಾಹಿ, ನಾಲ್ಕನೇದು ಕಾಳಿ, ಮಲಪ್ರಭಾ, ತುಂಗಭದ್ರಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಶರಾವತಿ, ನೇತ್ರಾವತಿ, ವಾರಾಹಿ. ನೆಕ್ಸ್ಟ್ 124ನೇ ಪ್ರಶ್ನೆ. ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಇರುವುದು. ಮೊದಲನೇದು ಪಶ್ಚಿಮ ಬಂಗಾಳ, ಎರಡನೇದು ಗುಜರಾತ್, ಮೂರನೇದು ಮಹಾರಾಷ್ಟ್ರ, ನಾಲ್ಕನೇದು ಬಿಹಾರ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಬಿಹಾರ್. ನೆಕ್ಸ್ಟ್ 125ನೇ ಪ್ರಶ್ನೆ. ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಮೊದಲನೇದು ಬಾಕ್ರಾನಂಗಲ್, ಎರಡನೇದು ದಾಮೋದರ್, ಮೂರನೇದು ಹೀರಾಕುಡ್, ನಾಲ್ಕನೇದು ನಾಗಾರ್ಜುನ ಸಾಗರ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ದಾಮೋದರ್. ನೆಕ್ಸ್ಟ್ 126ನೇ ಪ್ರಶ್ನೆ. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು. ಮೊದಲನೇದು ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್, ಎರಡನೇದು ಅಮರ್ತ್ಯ ಸೇನ್, ಮೂರನೇದು ಸರ್ ಎಂ ವಿಶ್ವೇಶ್ವರಯ್ಯ, ಮೂರನೇದು ಅಭಿಜಿತ್ ಸೇನ್.
ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಸರ್ ಎಂ ವಿಶ್ವೇಶ್ವರಯ್ಯ. 127ನೇ ಪ್ರಶ್ನೆ. ಹಳದಿ ಕ್ರಾಂತಿ ಸಂಬಂಧಿಸಿರುವುದು. ಮೊದಲನೇದು ಆಹಾರ ಧಾನ್ಯಗಳ ಉತ್ಪಾದನೆ, ಎರಡನೇದು ಎಣ್ಣೆ ಬೀಜಗಳ ಉತ್ಪಾದನೆ, ಮೂರನೇದು ಮೀನುಗಳ ಉತ್ಪಾದನೆ, ನಾಲ್ಕನೇದು ಹಣ್ಣು ಮತ್ತು ಹೂಗಳ ಉತ್ಪಾದನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಎಣ್ಣೆ ಬೀಜಗಳ ಉತ್ಪಾದನೆ. ನೆಕ್ಸ್ಟ್ 128ನೇ ಪ್ರಶ್ನೆ. ಪುನರ್ ರಫ್ತು ವ್ಯಾಪಾರಕ್ಕೆ ಒಂದು ಉತ್ತಮ ಉದಾಹರಣೆ. ಮೊದಲನೇದು USA, ಎರಡನೇದು ರಷ್ಯಾ, ಮೂರನೇದು ಸಿಂಗಾಪುರ್, ನಾಲ್ಕನೇದು ಭಾರತ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಸಿಂಗಾಪುರ್. 129ನೇ ಪ್ರಶ್ನೆ. ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1ರಲ್ಲೇನಿದೆ? ಎ ಭೂಮಿ, ಬಿ ಶ್ರಮ, ಸಿ ಬಂಡವಾಳ, ಡಿ ಸಂಘಟನೆ. ಅದೇ ರೀತಿ ಪಟ್ಟಿ 2ರಲ್ಲಿ 1ನೇದು ಲಾಭ, 2ನೇದು ಬಡ್ಡಿ, 3ನೇದು ಕೂಲಿ, 4ನೇದು ಗೇಣಿ. ಇದಕ್ಕೆ ರಿಲೇಟೆಡ್ ಕೆಳಗೆ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 4 ಅಂತಂದರೆ ಭೂಮಿ ಎಲ್ಲಿ ಬರುತ್ತೆ? ಗೇಣಿಗೆ ಬರುತ್ತೆ, ಶ್ರಮ ಕೂಲಿಗೆ ಬರುತ್ತೆ, ಮತ್ತು ಬಂಡವಾಳ ಬಡ್ಡಿಗೆ ಬರುತ್ತೆ, ಸಂಘಟನೆ ಲಾಭಕ್ಕೆ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ 130ನೇ ಪ್ರಶ್ನೆ. ದ್ವಿತೀಯ ವಲಯದ ಪ್ರಮುಖ ಆರ್ಥಿಕ ಚಟುವಟಿಕೆಗಳು. ಮೊದಲನೇದು ಕೈಗಾರಿಕೆಗಳು ಮತ್ತು ವಿದ್ಯುತ್ ಉತ್ಪಾದನೆ, ಎರಡನೇದು ಕಟ್ಟಡ ನಿರ್ಮಾಣ ಮತ್ತು ಪಶುಪಾಲನೆ, ಮೂರನೇದು ಮೀನುಗಾರಿಕೆ ಮತ್ತು ಗಣಿಗಾರಿಕೆ, ನಾಲ್ಕನೇದು ಪ್ರವಾಸೋದ್ಯಮ ಮತ್ತು ಸಾರಿಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಕೈಗಾರಿಕೆಗಳು ಮತ್ತು ವಿದ್ಯುತ್ ಉತ್ಪಾದನೆ. ನೆಕ್ಸ್ಟ್ 131ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ ಶ್ರಮವನ್ನು ಸಂಗ್ರಹಿಸಲಾಗದು. ಬಿ ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ. ಮೊದಲೇ ಆಪ್ಷನ್ಸ್ ನೋಡಿ. ಎ ಮಾತ್ರ ಸರಿ, ಎರಡನೇದು ಬಿ ಮಾತ್ರ ಸರಿ, ಮೂರನೇದು ಎ ಮತ್ತು ಬಿ ಎರಡೂ ಸರಿ, ನಾಲ್ಕನೇದು ಎ ಮತ್ತು ಬಿ ಎರಡೂ ತಪ್ಪು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಎ ಮತ್ತು ಬಿ ಎರಡೂ ಸರಿ. ನೆಕ್ಸ್ಟ್ 132ನೇ ಪ್ರಶ್ನೆ. ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವ ಪ್ರಕ್ರಿಯೆ. ಮೊದಲನೇದು ಯೋಜನೆ, ಎರಡನೇದು ಸಂಯೋಜನೆ, ಮೂರನೇದು ನಿಯಂತ್ರಣ, ನಾಲ್ಕನೇದು ಸಂಘಟನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಸಂಘಟನೆ. 133ನೇ ಪ್ರಶ್ನೆ. ಸಾಮಾನ್ಯವಾಗಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವ ಮಾರುಕಟ್ಟೆ. ಮೊದಲನೇದು ಸ್ಥಳೀಯ ಮಾರುಕಟ್ಟೆ, ಎರಡನೇದು ಹಣಕಾಸು ಮಾರುಕಟ್ಟೆ, ಮೂರನೇದು ಸರಕು ಮಾರುಕಟ್ಟೆ, ನಾಲ್ಕನೇದು ಸಗಟು ಮಾರುಕಟ್ಟೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸ್ಥಳೀಯ ಮಾರುಕಟ್ಟೆ. 134ನೇ ಪ್ರಶ್ನೆ. ಭಾರತದ ಬಹುರಾಷ್ಟ್ರೀಯ ಕಂಪನಿಗಳ ಸರಿಯಾದ ಗುಂಪು. ಮೊದಲನೇದು ಟಾಟಾ, ವಿಪ್ರೋ, ಫಿಲಿಪ್ಸ್, ಎರಡನೇದು ವಿಪ್ರೋ, ಬಿರ್ಲಾ, ಇನ್ಫೋಸಿಸ್, ಮೂರನೇದು ಹಿಂದೂಸ್ತಾನ್ ಲಿವರ್, ಸೋನಿ, ಸ್ಯಾಮ್ಸಂಗ್, ಫೋರ್ತ್ ಒನ್ ಕೋಕೋ ಕೋಲಾ, ಟಾಟಾ, ಫಿಲಿಪ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ವಿಪ್ರೋ, ಬಿರ್ಲಾ, ಇನ್ಫೋಸಿಸ್. 135ನೇ ಪ್ರಶ್ನೆ. ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು. ಮೊದಲನೇದು ಜೂನ್ 5, ಎರಡನೇದು ಡಿಸೆಂಬರ್ 10, ಮೂರನೇದು ಮಾರ್ಚ್ 15, ನಾಲ್ಕನೇದು ಮಾರ್ಚ್ 8. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಮಾರ್ಚ್ 15. 136ನೇ ಪ್ರಶ್ನೆ. ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾದ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆಗಳು ಬೆಳೆದು ಬಂದವು. ಈ ಹೇಳಿಕೆಯು ಈ ಎರಡು ಬೋಧನಾ ವಿಷಯಗಳ ಸಹಸಂಬಂಧವಾಗಿದೆ. ಮೊದಲನೇದು ಇತಿಹಾಸ ಮತ್ತು ಸಾಹಿತ್ಯ, ಎರಡನೇದು ಇತಿಹಾಸ ಮತ್ತು ಭೂಗೋಳ, ಮೂರನೇದು ಇತಿಹಾಸ ಮತ್ತು ಅರ್ಥಶಾಸ್ತ್ರ, ನಾಲ್ಕನೇದು ಇತಿಹಾಸ ಮತ್ತು ಪೌರನೀತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಇತಿಹಾಸ ಮತ್ತು ಭೂಗೋಳ. ನೆಕ್ಸ್ಟ್ 137ನೇ ಪ್ರಶ್ನೆ. ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಬಳಕೆಯು ಈ ಕೆಳಗಿನ ಒಂದು ಕೌಶಲ್ಯಕ್ಕೆ ಸಂಬಂಧಿಸಿದೆ. ಮೊದಲನೇದು ಪ್ರಚೋದನಾ ಬದಲಾವಣೆಯ ಕೌಶಲ್ಯ, ಎರಡನೇದು ವಿವರಣಾ ಕೌಶಲ್ಯ, ಮೂರನೇದು ಉದಾಹರಣೆಗಳೊಂದಿಗೆ
ದೃಷ್ಟಾಂತಿಸುವ ಕೌಶಲ್ಯ, ನಾಲ್ಕನೇದು ಪಾಠ ಪರಿಚಯಿಸುವ ಕೌಶಲ್ಯ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಉದಾಹರಣೆಗಳೊಂದಿಗೆ ದೃಷ್ಟಾಂತಿಸುವ ಕೌಶಲ್ಯ. 138ನೇ ಪ್ರಶ್ನೆ. ಇದು ಸಾಮಾಜಿಕ ಅಧ್ಯಯನಗಳಲ್ಲಿ ಉತ್ತಮ ಶೈಕ್ಷಣಿಕ ಮೌಲ್ಯವನ್ನು ಹೊಂದಿರುವ ಐತಿಹಾಸಿಕ, ಭೌಗೋಳಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ನೈಜ ವಸ್ತುಗಳನ್ನು ಒಳಗೊಂಡಿದೆ. ಮೊದಲನೇದು ಚರ್ಚೆಗಳು, ಎರಡನೇದು ವಸ್ತು ಸಂಗ್ರಹಾಲಯಗಳು, ಮೂರನೇದು ನಾಟಕೀಕರಣ, ನಾಲ್ಕನೇದು ಮಾದರಿಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ವಸ್ತು ಸಂಗ್ರಹಾಲಯಗಳು. 139ನೇ ಪ್ರಶ್ನೆ. ಸಮಸ್ಯೆಗೆ ಪರಿಹಾರವನ್ನು ನೀಡಿ ಬೋಧನೆ ಮತ್ತು ಕಲಿಕೆಯಲ್ಲಿ ಸುಧಾರಣೆಯನ್ನು ತರುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಮೊದಲನೇದು ಅನ್ವಯಿಕ ಸಂಶೋಧನೆ, ಎರಡನೇದು ವಿವರಣಾತ್ಮಕ ಸಂಶೋಧನೆ, ಮೂರನೇದು ಕ್ರಿಯಾ ಸಂಶೋಧನೆ, ನಾಲ್ಕನೇದು ಸಹಸಂಬಂಧ ಸಂಶೋಧನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಕ್ರಿಯಾ ಸಂಶೋಧನೆ. ನೆಕ್ಸ್ಟ್ 140ನೇ ಪ್ರಶ್ನೆ. ಶಾಲೆಯನ್ನು ಸಮುದಾಯದೆಡೆಗೆ ತೆಗೆದುಕೊಂಡು ಹೋಗಲು ಈ ಕೆಳಗಿನ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು. ಮೊದಲನೇದು ಸಮುದಾಯದ ಸಮೀಕ್ಷೆ, ಎರಡನೇದು ಶಿಕ್ಷಕ ಪೋಷಕರ ಸಂಘ, ಮೂರನೇದು ಸಮಾಜದ ಹೆಸರಾಂತ ವ್ಯಕ್ತಿಗಳ ಆಹ್ವಾನ, ನಾಲ್ಕನೇದು ವಿಚಾರ ಸಂಕಿರಣಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಸಮುದಾಯದ ಸಮೀಕ್ಷೆ. 141ನೇ ಪ್ರಶ್ನೆ. ಈ ವಿಧಾನದಲ್ಲಿ ವಿದ್ಯಾರ್ಥಿಯು ಸಾರ್ವತ್ರೀಕರಣದಿಂದ ನಿರ್ದಿಷ್ಟತೆ ಕಡೆಗೆ ಮತ್ತು ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುತ್ತಾನೆ. ಮೊದಲನೇದು ಅನುಗಮನ ವಿಧಾನ, ಎರಡನೇದು ಸಮಸ್ಯೆ ಪರಿಹಾರ ವಿಧಾನ, ಮೂರನೇದು ನಿಗಮನ ವಿಧಾನ, ನಾಲ್ಕನೇದು ಅನುಕ್ರಮ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ನಿಗಮನ ವಿಧಾನ. 142ನೇ ಪ್ರಶ್ನೆ. ಅನುಭವಾತ್ಮಕ ಕಲಿಕೆಯ ಮೂಲ ಪರಿಕಲ್ಪನೆಯನ್ನು ಪರಿಚಯಿಸಿದವರು. ಮೊದಲನೇದು ಸ್ಟೀಫನ್ ಬ್ರೂಕ್ಫೀಲ್ಡ್, ಎರಡನೇದು ಡೇವಿಡ್ ಎ ಕೋಲ್ಬ್, ಮೂರನೇದು ಲಿವ್ ವೈಗಾಟ್ಸ್ಕಿ, ಮೂರನೇದು ಜೀನ್ ಪಿಯಾಜೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ಡೇವಿಡ್ ಎ ಕೋಲ್ಬ್. 143ನೇ ಪ್ರಶ್ನೆ. ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆ ನಡೆಸಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸುವುದು 5E ಮಾದರಿಯ ಈ ಹಂತದ ಉದ್ದೇಶವಾಗಿದೆ. ಮೊದಲನೇದು ಪರಿಶೋಧನೆ, ಎರಡನೇದು ವಿವರಣೆ, ಮೂರನೇದು ವಿಸ್ತೃತ, ನಾಲ್ಕನೇದು ಮೌಲ್ಯಮಾಪನ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಪರಿಶೋಧನೆ. 144ನೇ ಪ್ರಶ್ನೆ. ಇದು ಸಮಾಜ ವಿಜ್ಞಾನದ ಪಠ್ಯಪುಸ್ತಕದ ಉತ್ತಮ ಲಕ್ಷಣವಲ್ಲ. ಮೊದಲನೇದು ನೈತಿಕ ಮೌಲ್ಯಗಳನ್ನು ಬೆಳೆಸುವಂತಿರಬೇಕು, ಎರಡನೇದು ಭಾಷೆ ಮತ್ತು ಶೈಲಿ ಕಠಿಣವಾಗಿರಬೇಕು, ಮೂರನೇದು ಮುಖಪುಟವು ಆಕರ್ಷಕವಾಗಿರಬೇಕು, ನಾಲ್ಕನೇದು ಉದಾಹರಣೆಗಳನ್ನು ಹಾಗೂ ಚಿತ್ರಪಟಗಳನ್ನು ಒಳಗೊಂಡಿರಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ಭಾಷೆ ಮತ್ತು ಶೈಲಿ ಕಠಿಣವಾಗಿರಬೇಕು. ನೆಕ್ಸ್ಟ್ 145ನೇ ಪ್ರಶ್ನೆ. ಪಾಠ ಯೋಜನೆಯ ಈ ಹಂತವು ಬೋಧನಾ ವಿಧಾನ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಶಿಕ್ಷಕರಿಗೆ ಸಹಾಯ ಮಾಡುವುದು. ಮೊದಲನೇದು ಪೀಠಿಕೆ, ಎರಡನೇದು ಉದ್ದೇಶ ನಿರೂಪಣೆ, ಮೂರನೇದು ಪಾಠದ ಬೆಳವಣಿಗೆ, ನಾಲ್ಕನೇದು ಪುನರಾವರ್ತನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, ಪುನರಾವರ್ತನೆ. 146ನೇ ಪ್ರಶ್ನೆ. ವಿವಿಧ ಪರ್ಯಾಯಗಳನ್ನು ಆಲೋಚಿಸುವುದು ಈ ಬೋಧನಾ ಮಾದರಿಯ ಒಂದು ಹಂತವಾಗಿದೆ. ಮೊದಲನೇದು 5E ಮಾದರಿ, ಎರಡನೇದು ನಿರ್ಣಯ ಕೈಗೊಳ್ಳುವ ಮಾದರಿ, ಮೂರನೇದು ಅನುಭವಾತ್ಮಕ ಕಲಿಕಾ ಮಾದರಿ, ನಾಲ್ಕನೇದು ಸಹಕಾರ ಕಲಿಕಾ ಮಾದರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ನಿರ್ಣಯ ಕೈಗೊಳ್ಳುವ ಮಾದರಿ. ನೆಕ್ಸ್ಟ್ 147ನೇ ಪ್ರಶ್ನೆ. ಅಣುಬೋಧನೆಯು ತರಬೇತಿ ತಂತ್ರವಾಗಿದ್ದು ವಿದ್ಯಾರ್ಥಿ ಶಿಕ್ಷಕರು ನಿರ್ದಿಷ್ಟ ಪರಿಕಲ್ಪನೆಯನ್ನು ನಿರ್ದಿಷ್ಟ ಕೌಶಲ್ಯವನ್ನು ಬಳಸಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಬೋಧಿಸುವುದಾಗಿದೆ ಎಂದು ವ್ಯಾಖ್ಯಾನಿಸಿದವರು. ಮೊದಲನೇದು M.B. ಬುಚ್, ಎರಡನೇದು D.W. ಅಲೆನ್, ಮೂರನೇದು B.K. ಪಾಸಿ, ನಾಲ್ಕನೇದು N.K. ಜಾಂಗಿರಾಮ್ ಮತ್ತು ಅಜಿತ್ ಸಿಂಗ್.
ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 BK ಪಾಸಿ. 148ನೇ ಪ್ರಶ್ನೆ. ಕಲಿಕೆಯಲ್ಲಿನ ಕುಂದುಕೊರತೆಗಳನ್ನಾಗಲಿ ಅಥವಾ ಸಮಸ್ಯೆಗಳನ್ನಾಗಲಿ ಕಂಡುಹಿಡಿಯುವ ಪರೀಕ್ಷೆಯೇ? ಮೊದಲನೇದು ಮೌಖಿಕ ಪರೀಕ್ಷೆ, ಎರಡನೇದು ಸಾಧನಾ ಪರೀಕ್ಷೆ, ಮೂರನೇದು ನೈದಾನಿಕ ಪರೀಕ್ಷೆ, ನಾಲ್ಕನೇದು ಘಟಕ ಪರೀಕ್ಷೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ನೈದಾನಿಕ ಪರೀಕ್ಷೆ. 149ನೇ ಪ್ರಶ್ನೆ. ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1ರಲ್ಲಿ ಎ ಜ್ಞಾನ, ಬಿ ತಿಳುವಳಿಕೆ, ಸಿ ಅನ್ವಯ, ಡಿ ಕೌಶಲ್ಯ. ಅದೇ ರೀತಿ ಪಟ್ಟಿ 2ರಲ್ಲಿ 1ನೇದು ವಿವರಿಸುವುದು, 2ನೇದು ವಿಮರ್ಶಿಸುವನು, 3ನೇದು ತಯಾರಿಸುವನು, 4ನೇದು ಸ್ಮರಿಸುವನು. ಸೊ ಇದಕ್ಕೆ ರಿಲೇಟೆಡ್ ಕೊಟ್ಟಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಅಂದರೆ ಜ್ಞಾನ ಸ್ಮರಿಸುವನು, ಮತ್ತು ತಿಳುವಳಿಕೆ ವಿವರಿಸುವನು, ಅನ್ವಯ ವಿಮರ್ಶಿಸುವನು, ಕೌಶಲ್ಯ ತಯಾರಿಸುವನು. ಓಕೆ, ನೆಕ್ಸ್ಟ್ 150ನೇ ಪ್ರಶ್ನೆ. ಅಮೂರ್ತ ಪರಿಕಲ್ಪನೆ ಮತ್ತು ಪ್ರತಿಫಲಿತ ವೀಕ್ಷಣೆ ಎಂಬ ಕಲಿಕಾ ಲಕ್ಷಣಗಳನ್ನು ಹೊಂದಿರುವುದು. ಮೊದಲನೇದು ಒಮ್ಮುಖದಾರ, ಎರಡನೇದು ದಿಕ್ಚ್ಯುತಿಗೊಳಿಸುವ, ಮೂರನೇದು ಸಮೀಕರಿಸುವ, ನಾಲ್ಕನೇದು ದಾಣಿಕೆದಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಸಮೀಕರಿಸುವವ. ಓಕೆ, ಸೊ ಇಲ್ಲಿಗೆ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಕ್ವಶನ್ ಪೇಪರ್ ರೆಫರೆನ್ಸ್ಗಳಿಗಾಗಿ ಮತ್ತು ಕನ್ನಡ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.